ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಶ್ರೀ ಸ್ವಾಮಿ ಸಮರ್ಥ ಅವರ ಕೃಪೆಯಿಂದ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ನಮ್ಮ ಸ್ವಾಮಿ ಸೇವೆ ಜೊತೆ ಕಳೀಲಿ ಅಂತ ಹೇಳ್ಕೊತಾ ನಾನು ನಿಮ್ಮ ಪೂಜಾ ಎಲ್ಲರಿಗೂ ಶ್ರೀ ಸ್ವಾಮಿ ಸಮರ್ಥ ಮತ್ತು ಗಣೇಶ ಚತುರ್ಥಿ ಎಲ್ಲರಿಗೂ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶುಭಾಶಯಗಳು. ನಿಮ್ಮ ಜೀವನದಾಗ ಖುಷಿ ಸಂತೋಷ ಯಶಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅನ್ಕೋತ ಗಣೇಶನ ಕಾಪಾಡಲಿ ಅಂತ ಅನ್ಕೋತ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೋತೀನಿ. ಇವತ್ತಿನ ವಿಡಿಯೋ ಅಥವಾ ಸ್ವಾಮಿ ಸೇವೆನ ಯಾರ್ಯಾರು ಸ್ಟಾರ್ಟ್ ಮಾಡಿದಿರಿ, ಯಾವುದೇ ಒಂದು ಸಣ್ಣ ಪುಟ್ಟ ಅನುಭವಗಳು ಬಂದು ಅಂದ್ರೆ ಈ ಚಾನಲ್ ಮುಖಾಂತರ ಶೇರ್ ಮಾಡ್ಕೊಳ್ಳಿ. ಇದರಿಂದ ಅನೇಕ ಜನರ ಸ್ವಾಮಿ ಸೇವೆಯನ್ನು ಮಾಡೋಕ್ಕೆ ಪ್ರೇರಣೆ ಆಗ್ತೈತಿ ಮತ್ತು ಸ್ಫೂರ್ತಿ ಆಗ್ತೈತಿ. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ ಮತ್ತು ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆಯನ್ನು ಮಾಡಿ ಅನ್ಕೋತ ಇವತ್ತಿನ ಒಂದು ಸ್ವಾಮಿ ಸೇವೆಯ ಸಣ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋದನು. ಈ ಮಾಹಿತಿ ಏನಿಲ್ಲ ಅತ್ಯಂತ ಪ್ರಭಾವಿ ಅಥವಾ ನಮ್ಮ ಸ್ವಾಮಿ ಅಥವಾ ಯಾರೇ ಆಗಲಿ ಈ ಸೇವೆಯನ್ನು ಮಾಡ್ಕತ್ತಂದ್ರೆ ಏನು ಭಾಳ ಟೈಮ್ ಇಲ್ಲ ಏನಿಲ್ಲ, ಒಂದು 5 ನಿಮಿಷದ ಸೇವೆ ಐತಿ, ಆದರೆ ಅತ್ಯಂತ ಪ್ರಭಾವಿ ಸೇವೆ ಐತಿ. ನೋಡಿರಿ, ಪ್ರತಿಯೊಬ್ಬರು ಸ್ವಾಮಿ ಭಕ್ತರಾಗಲಿ ಅಥವಾ ಯಾರೇ ಆಗಲಿ ನಮ್ಮ ಕುಟುಂಬದಾಗ ಸಂತೋಷ ನೆಮ್ಮದಿ ಅನ್ನೋದು ಇರಬೇಕು. ನಮ್ಮ ಕುಟುಂಬದಾಗಿರುವಂಥ ಪ್ರತಿಯೊಬ್ಬರು ಸದಸ್ಯರ ಅಥವಾ ನಮ್ಮ ಕುಟುಂಬದಾಗಿರುವ ಸಂಪೂರ್ಣ ಕುಟುಂಬದ ಎಲ್ಲರೂ ಒಂದೇ ಮತ್ತೆ ಅಥವಾ ನಮ್ಮ ಕುಟುಂಬದಾಗ ಒಗ್ಗಟ್ಟು ಅನ್ನೋದು ಇರಬೇಕು ಅನ್ನೋ ಒಂದು ಪ್ರತಿಯೊಬ್ಬರು ಕನಸಾಗಿರ್ತೈತಿ. ಅದ್ರಾಗ ವಿಶೇಷವಾಗಿ ಮಹಿಳೆಯರ ಏನೇ ನಮ್ಮ ಕುಟುಂಬದಾಗ ವಾದ ವಿವಾದಗಳು ಅವೆಲ್ಲ ದೂರ ಆಗಲಿ, ಸುಖ ಸಂತೋಷ ನಮ್ಮ ಕುಟುಂಬದಾಗ ಇರಲಿ ಅನ್ನೋ ಎಷ್ಟೋ ಸಲ ಪ್ರಯತ್ನಗಳನ್ನ ಮಾಡ್ತಿರ್ತಾರೋ, ಏನೋ ಉಪಾಯಗಳನ್ನ ಮಾಡ್ತಿರ್ತಾರೆ. ಆದರೆ ಇವತ್ತಿನ ಒಂದು ಸಣ್ಣ ಉಪಾಯ ಮಾಡಿ ನೋಡ್ರಿ, ಅಥವಾ ಒಂದು ಸಣ್ಣ ಉಪಾಯ ಅನ್ನೋದಕ್ಕಿಂತ ಒಂದು ಸೇವೆ. ಗುರುಮೌಲಿ ಕೂಡ ಇದನ್ನು ನಮ್ಮ ಸ್ವಾಮಿ ಸಮರ್ಥ ಅವ್ರ ನಿತ್ಯ ಸೇವೆ ಬುಕ್ ಐತಲ್ಲ ಅದ್ರಾಗ ಇದನ್ನು ಸೇರ್ಪಡೆ ಮಾಡಿದ್ದಾರೆ. ಹಾಗಾಗಿ ನಾವು ನಿತ್ಯ ಸೇವೆದಾಗ ಇದನ್ನು ಸೇರ್ಪಡೆ ಮಾಡಿದ್ದಾರೆ. ಇದರ ಪ್ರಭಾವ ಇದರ ಮಹತ್ವ ಎಷ್ಟೈತಿ ಅನ್ನೋದು ನಮಗೆ ಅದ್ರ ಮೇಗಿಂದ ಗೊತ್ತಾಗ್ತೈತಿ. ಮತ್ತು ಋಗ್ವೇದ ಕಾಲದಾಗೂ ಇದರ ಉಲ್ಲೇಖ ಇದೆ. ಋಷಿಮುನಿಗಳು ಕೂಡ ಈ ಐಕ್ಯ ಮಂತ್ರವನ್ನು ಅವಾಗೂ ಪಠನೆ ಮಾಡ್ತಿರು. ಈಗೂ ನಾವು ಅದರ ಪಠನೆ ಮಾಡೋದ್ರಿಂದ ಏನಾಗ್ತೈತೆ ಅಂದರೆ ನಮ್ಮ ಮನ್ಯಾಗ ನಾವು ಐಕ್ಯ ಮಂತ್ರ ಪಠನೆ ಮಾಡೋದ್ರಿಂದ ಅಥವಾ ಐಕ್ಯ ಮಂತ್ರದ ಅರ್ಥ ಏನು, ಐಕ್ಯ ಮಂತ್ರ ಯಾರ್ಯಾರು ಪಠನೆ ಮಾಡ್ಬೋದು ಅಥವಾ ಐಕ್ಯ ಮಂತ್ರದ ಪಠನೆ ಮಾಡೋದ್ರಿಂದ ಏನೇನೇ ಲಾಭಗಳು ಅಥವಾ ಒಂದು ಸಣ್ಣ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ಕೋಕೋದೇನೆ. ಈ ಮಾಹಿತಿ ಅಥವಾ ಈ ಐಕ್ಯ ಮಂತ್ರ ಅನ್ನೋದೇನಂದ್ರೆ, ನಾವು ಐಕ್ಯ ಅಂದ್ರೆ ಯಾವುದೇ ಒಂದು ಶಿವನ ಆರಾಧನೆ ಮಾಡೋರಾಗಲಿ ಅಥವಾ ವಿಷ್ಣುವಿನ ಆರಾಧನೆ ಮಾಡೋವಾಗಲಿ ಅಥವಾ ಬೌದ್ಧ ಜೈನ ಸಿಖ್ ಇವರೆಲ್ಲರೂ ಆರಾಧನೆ ಮಾಡೋದು ಒಂದೇ ದೇವರನ್ನು, ಅದರ ನಾಮಗಳು ಹಲವ ಅಥವಾ ತಮ್ಮ ಧರ್ಮದ ಸ್ಥಾಪನೆ ಅಥವಾ ಇತರದಿಂದ ಬೇರೆ ಬೇರೆ ದೇವರನ್ನ ಆರಾಧನೆ ಮಾಡ್ತಾರೆ. ಆದರೆ ಎಲ್ಲ ಹೋಗಿ ಸೇರೋದು ಒಂದೇ ಇದಕ್ಕಂತ ಹೇಳಿ ಈ ಐಕ್ಯ ಮಂತ್ರ ನಾವೆಲ್ಲರೂ ಒಂದೇ ನಮ್ಮೆಲ್ಲರ ಥ್ರೂ ಐಕ್ಯತೆ ಇರಬೇಕನ್ನೋ ಒಂದು ಈ ಮಂತ್ರ ಈ ಸೂಚನೆಯನ್ನು ಈ ಮಂತ್ರ ಸೂಚಿಸುತ್ತದೆ. ಮತ್ತು ಯಾವುದೇ ಒಂದು ನಾವು ನಮ್ಮ ಮನ್ಯಾಗ ಮತಭೇದಗಳು ಇರಲಿ ಅಥವಾ ಯಾವುದೇ ಒಂದು ವಾದ ವಿವಾದಗಳು ಇರಲಿ, ಈ ಐಕ್ಯ ಮಂತ್ರವನ್ನು ಪಠನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಂದ್ರೆ ನಮ್ಮ ಮನೆಯಾಗಿರುವ ವಾಯುದಾಗ ಏನಿರ್ತೈತಿಲ್ಲ ಇದು ಐಕ್ಯ ಮಂತ್ರ ಒಂದು ರೀತಿ ಸ್ಪಂದನೆಯನ್ನು ನಿರ್ಮಾಣ ಮಾಡ್ತೈತಿ, ಸಕಾರಾತ್ಮಕ ಸ್ಪಂದನೆಯನ್ನು ನಿರ್ಮಾಣ ಮಾಡ್ತೈತಿ. ಕ್ರಮೇಣವಾಗಿ ನಾವು ಐಕ್ಯ ಮಂತ್ರ ಪಠನೆ ಮಾಡ್ತಾ ನಮ್ಮ ಮನೆಯಾಗಿರುವಂಥ ನಕಾರಾತ್ಮಕ ಅಥವಾ ಏನು ವಿವಾದಗಳು ಇರ್ತಾವಲ್ಲ ಅದರ ಪರಿಣಾಮ ಕಡಿಮೆ ಆಗಿ ನಮ್ಮ ಮನೆಯಾಗಿರುವಂಥ ಎಲ್ಲ ಕುಟುಂಬದ ಸದಸ್ಯರು ಒಗ್ಗಟ್ಟ ಐಕ್ಯತೆಯ ಮನೋಭಾವನೆ ಮೂಡಕ್ಕೆ ಸ್ಟಾರ್ಟ್ ಆಗ್ತೈತಿ. ಇದರಿಂದ ಏನಾಗ್ತೈತಿ, ನಮ್ಮ ಮನೆಯಾಗಿರುವ ವಾದ ವಿವಾದಗಳು ದೂರ ಆಗ್ತಾವೆ. ಐಕ್ಯ ಮಂತ್ರದಿಂದ ಅತ್ಯಂತ ಪ್ರಭಾವಿ ಅಥವಾ ಅತ್ಯಂತ ಶತ್ರುಗಳು ಕೂಡ ನಮ್ಮ ಮಿತ್ರರಾಗ್ಬೋದು ಅಥವಾ ನಾವು ನಮ್ಮ ನೇಬರ್ಸ್ ಆಗಲಿ ಅಥವಾ ನಮ್ಮ ಸುತ್ತಮುತ್ತ ಇರೋರ ಜೊತೆ ನಮಗೆ ಹೊಂದಾಣಿಕೆ ಇರಲ್ಲ, ಅವಾಗ ನಾವು ಯಾವಾಗ ಬೇಕಾದಾಗ ಐಕ್ಯ ಮಂತ್ರವನ್ನು ಪಠನೆ ಮಾಡ್ಬೋದು. ಯಾಕಂದ್ರೆ ನಾವು ಒಳ್ಳೆಯ ಉದ್ದೇಶಗಳು ಎಲ್ಲರ ಜೊತೆ ಒಳ್ಳೆಯದಾಗಿ ಇರಬೇಕು, ಎಲ್ಲರ ಜೊತೆ ಒಂದು ನಮ್ಮ ಆತ್ಮೀಯತೆ ಮನೋಭಾವನೆ ಅಥವಾ ನಮ್ಮ ಮನೆಯಾಗಿರುವಂಥ ಸಂತೋಷ ಸುಖ ಎಲ್ಲರೂ ಇರಬೇಕನ್ನೋ ಒಂದು ಉದ್ದೇಶದಿಂದ ನಾವು ಈ ಐಕ್ಯ ಮಂತ್ರವನ್ನು ಪಠನೆ ಮಾಡ್ತಿರ್ತೇವೆ. ಈ ಐಕ್ಯ ಮಂತ್ರನ ಪಠನೆ ಯಾರು ಮಾಡ್ಬೋದು ಅಥವಾ ಐಕ್ಯ ಮಂತ್ರ ಪಠಣವನ್ನು ಯಾರು ಬೇಕಾದರೂ ಮಾಡ್ಬೋದು. ಅವರೇ ಮಾಡಬೇಕು ಇವರು ಮಾಡ್ಬೇಕಂತ ಏನಿಲ್ಲ. ನಮ್ಮ ಮನ್ಯಾಗ ಪ್ರತಿಯೊಬ್ಬರು ಕುಟುಂಬದಾಗಿರುವವರ ಪ್ರತಿಯೊಬ್ಬರು ಸದಸ್ಯರ ಐಕ್ಯ ಮಂತ್ರದ ಪಠನೆ ಮಾಡ್ರೆ ಉತ್ತಮ. ಅಥವಾ ನಮ್ಮ ಮನ್ಯಾಗ ಯಾರಿಗೆ ಒಬ್ಬರು ಮಾಡ್ರಿ ಒಳ್ಳೇದ ಅಥವಾ ನಿಮ್ಗೆ ಎಷ್ಟು ಆಗ್ತೈತಿಲ್ಲ ಎಷ್ಟು ಜನಕ್ಕೆ ಆಗ್ತೈತಿಲ್ಲ ಅಷ್ಟು ಜನ ನೀವು ಮನ್ಯಾಗ ಪಠನೆ ಮಾಡ್ಬೋದು. ಬೆಳಗ್ಗೆ ಅಥವಾ ಸಾಯಂಕಾಲ ನಿಮ್ಗೆ ಹೆಂಗೆ ಟೈಮ್ ಸಿಗ್ತಿಲ್ಲ ಅವಾಗ ನೀವು ಐಕ್ಯ ಮಂತ್ರ ಪಠಣವನ್ನು ಮಾಡ್ಬೋದು. ಐಕ್ಯ ಮಂತ್ರ ಪಠನೆ ಮಾಡೋಕ್ಕೆ ಯಾವುದೇ ರೀತಿ ನಿರ್ಬಂಧನೆಗಳು ಇಲ್ಲ. ಈ ಐಕ್ಯ ಮಂತ್ರ ಪಠನೆ ಮಾಡೋದ್ರಿಂದ ನಮ್ಮ ಮನೆಗಿರುವ ನಕಾರಾತ್ಮಕ ವಾದ ವಿವಾದಗಳು ನಮ್ಮಲ್ಲಿ ಮತಭೇದಗಳು ಏನಿರ್ತವೆ, ಒಬ್ಬರು ನೋಡ್ರೆ ಆಗೋದ ಅಥವಾ ಒಬ್ಬರು ನೋಡ್ರಿ ಸಿಟ್ಟು ಮಾಡ್ಕೋದ, ಒಬ್ಬರು ನೋಡ್ರಿ ಸಿಡಿಪಿಡಿ ಮಾಡೋದ, ಸಣ್ಣ ಹುಡುಗರ ದೊಡ್ಡವರಾಗಲಿ ಏನೇ ಆಗಲಿ ಅಣ್ಣ ತಮ್ಮರ ಅಥವಾ ಏನೇ ಒಂದು ನಮ್ಮ ಮನೆಯಾಗಿರುವಂಥ ಕುಟುಂಬದ ನಡುವೆ ಇರುವಂಥ ಮತಭೇದಗಳು ಕಡಿಮೆ ಆಗ್ತಾವೆ, ಇರುವಂಥ ವಾದ ವಿವಾದಗಳು ಕಡಿಮೆ ಆಗ್ತಾವೆ. ಹಾಗಾಗಿ ಐಕ್ಯ ಮಂತ್ರ ಪಠನೆ ಮಾಡೋದ್ರಿಂದ ಈ ಲಾಭ ಆಗ್ತೈತಿ. ಇನ್ನೊಂದು ಐಕ್ಯ ಮಂತ್ರವನ್ನು ಯಾಕೆ ನಾವು ಮನ್ಯಾಗ ಪಠನೆ ಮಾಡ್ಬೇಕಂದ್ರೆ, ನೋಡ್ರಿ ಪ್ರತಿಯೊಬ್ಬರು ವಿಚಾರ ಅಥವಾ ಪ್ರತಿಯೊಬ್ಬರು ವಿಚಾರ ರೀತಿ ಒಂದೇ ರೀತಿ ಆಗಲ್ಲ. ಒಬ್ಬರು ವಿಚಾರ ಒಬ್ಬರಿಗೆ
ಒಬ್ಬರ ವಿಚಾರ ಒಬ್ರಿಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಇಷ್ಟ ಆಗೋಲ್ಲ. ಅದೇ ರೀತಿ ನಮ್ಮ ಮನ್ಯಾಗ ಪ್ರತಿಯೊಬ್ಬರು ಒಬ್ಬರ ನಡುಕ ಒಬ್ಬರು ಹೊಂದಾಣಿಕೆ ಇರಬೇಕು. ಒಬ್ಬರ ವಿಚಾರ ಆಚಾರವನ್ನು ಇನ್ನೊಬ್ಬರು ಗೌರವದಿಂದ ಕಾಣಬೇಕು. ಅದಕ್ಕೆ ಗೌರವವನ್ನು ಕೊಡಬೇಕಂದ್ರೆ ಈ ಐಕ್ಯ ಮಂತ್ರ ಹೆಚ್ಚಿನ ಒಂದು ಪ್ರಾಮುಖ್ಯತೆ ವಹಿಸ್ತಿದೆ. ಗುರು ಮಾವುಲಿ ಅವರ ನಾ ಯಾವಾಗ ಸ್ವಾಮಿ ಸಮರ್ಥ ಅವ್ರ ಕೇಂದ್ರದಾಗ ಹೋಗಿದ್ದೇನೋ ಅವಾಗ ನಾವು ಆರತಿಗೆ ಹೋದ್ಲೆ ಅಥವಾ ಯಾವುದೇ ಒಂದು ನಾವು ಕಾರ್ಯಕ್ರಮ ಹೋದ್ರೆ ವಾಪಸ್ ನಮ್ದೆಲ್ಲ ಸೇವಾ ಮುಗಿದ ಕೂಡಲೇ ಲಾಸ್ಟಿಗೆ ಈ ಐಕ್ಯ ಮಂತ್ರವನ್ನು ಪಠನೆ ಮಾಡಿ ನಮ್ಮನ್ನೆಲ್ಲನೂ ವಾಪಸ್ ನಾವು ಮನೆಗೆ ಬರ್ತಿದ್ವಿ. ಯಾಕಂದ್ರೆ ನಮ್ಮಲ್ಲಿರುವ ಐಕ್ಯತೆ ಐಕ್ಯತೆ ಮನೋಭಾವನೆ ಬಿಡ್ಬೇಕು. ಮೊದಲೇ ನಮ್ಮ ದೇಶದ ಆಗಲಿ ಅಥವಾ ನಮ್ಮ ಸಮಾಜದ ಒಂದು ಆಧಾರ ಅಂದ್ರೆ ನಮ್ಮ ಕುಟುಂಬ ಆಗೈತಿ. ಕುಟುಂಬದಾಗ ಐಕ್ಯತೆ ಇತ್ತಂದ್ರೆ ಸಮಾಜದಾಗ ಐಕ್ಯತೆ ಅದೇ ರೀತಿ ನಮ್ಮ ದೇಶದಾಗೂ ಐಕ್ಯತೆ ಇರಬೇಕು. ಅದೇ ರೀತಿ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಇರ್ತೈತಿ. ಹೀಗಾಗಿ ಈ ಐಕ್ಯ ಮಂತ್ರದಾಗ ಒಂದು ಹೆಚ್ಚಿನ ಒಂದು ಮಹತ್ವ ಅಥವಾ ಒಂದು ಸಣ್ಣ ಸೇವೆ ಆದ್ರೆ ಅತ್ಯಂತ ಪ್ರಭಾವಿ ಸೇವೆ ಆಗೈತಿ. ಹಾಗಾಗಿ ಈ ಸೇವೆಯನ್ನು ನೀವು ಮಾಡಿ ನೋಡ್ರಿ. ಮತ್ತು ಈ ಐಕ್ಯ ಮಂತ್ರವನ್ನು ಕಮ್ಯುನಿಟಿ ಪೋಸ್ಟ್ದಾಗ ಅಥವಾ ಈ ವಿಡಿಯೋದಾಗ ಡಿಸ್ಪ್ಲೇ ಮಾಡ್ತಿರ್ತೇನೆ ನೋಡ್ರಿ. ಮತ್ತು ಐಕ್ಯ ಮಂತ್ರವನ್ನು ಸೇವೆಯನ್ನು ಸ್ಟಾರ್ಟ್ ಮಾಡಿರಿ. ಈ ಮಾಹಿತಿ ಅಥವಾ ಈ ಒಂದು ಐಕ್ಯ ಮಂತ್ರವನ್ನು ಒಂದ್ಸಲ ನಿಮ್ಗೆ ಅಂದು ತೋರಿಸ್ತೇನೆ. ಮತ್ತು ಪ್ರತಿನಿತ್ಯ ನೀವು ಬೆಳಗ್ಗೆ ಅಥವಾ ಸಾಯಂಕಾಲ ಅನ್ನರಿ. ಇದೇನು ಭಾಳ ದೊಡ್ಡದಿಲ್ಲ. ನಾವು ಸಣ್ಣ ಹುಡುಗರು ನಮ್ಮ ಮನೆಯಾಗಿರುವಂಥ ಒಂದು 7 ವರ್ಷದ ಮುಂದೆ ಹುಡುಗರು ಅಥವಾ ನಮ್ಮ ಸಣ್ಣ ಹುಡುಗರಿಗೆ ನಾವು 2 ಲೈನ್ ಹೇಳ್ಕೊಡ್ಬೋದು. ಇದರಿಂದ ಅವರಿಗೂ ಒಂದು ಈಗಿಂದನೇ ನಾವು ಅವ್ರ ಮ್ಯಾಗ ಒಂದು ಸಂಸ್ಕಾರ ಮಾಡಿದಂಗೆ ಆಗ್ತೈತಿ. ಅಥವಾ ಅವ್ರಿಗೆ ಈಗಿಂದನೇ ಒಂದು ನಾವು ಐಕ್ಯತೆ ಮನೋಭಾವ ಅಥವಾ ಈ ಮಂತ್ರದ ಪಠನೆ ಅವ್ರ ಮ್ಯಾಗ ಪ್ರಭಾವವನ್ನು ಬೀರ್ತೈತಿ ಅನ್ನೋ ಒಂದು ನನ್ನ ವೈಯಕ್ತಿಕವಾದ ನನ್ಗೆ ಅನಿಸ್ತೈತಿ. ಅದನ್ನು ನಾನು ತೋರಿಸ್ಕೊಳ್ತೀನಿ. ಐಕ್ಯ ಮಂತ್ರ ಶ್ರೀ ಸ್ವಾಮಿ ಸಮರ್ಥ ಐಕ್ಯ ಮಂತ್ರ ವೈದಿಕ ಮಂತ್ರ ದುಷ್ಯತ್ ಪುರಾಣಂ ಇಂದ್ರಂ ಯಮಂ ಮಾಂತರಿಶ್ವಾನುಮಾವುಂ ವೇದಾಂತಿನೋ ನಿರ್ವಚನೀಯಮೇಕಂ ಯಂ ಬ್ರಹ್ಮ ಶಬ್ದೇನ ವಿನರ್ತಿಶಂತಿ ಶೈವಾ ವಿನಿತ್ಯಂ ಶಿವಯಿತೋ ವಚನಂ ಯಂ ವೈಷ್ಣವಾ ವಿಷ್ಣುವೃತ್ತಿಸ್ತುವಂತಿ ಬುದ್ಧಸ್ತತಾರನೀತಿ ಬೌದ್ಧಜೈನಂ ಸಸ್ತ್ರೀ ಅಕಾಲೇತಿ ಚ ಶಿಕ್ಷಸಂತಾಂ ಶಾಸ್ತ್ರೇತಿ ಕೇಚಿತ್ ಕಚಿತಿತ್ ಕುಮಾರ ಸ್ವಾಮೀತಿ ಮಾತೇತಿ ಪಿತೇತಿ ಭಕ್ತ್ಯಾ ಯಂ ಪ್ರಾರ್ಥಯಂತೆ ಜಗದೀಶಿತಾರ ಸ ಏಕ ಏವ ಪ್ರಭುರದ್ವಿತೀಯ ಸ ಏಕ ಏವ ಪ್ರಭುರದ್ವಿತೀಯ. ಶ್ರೀ ಸ್ವಾಮಿ ಸಮರ್ಥ. ಈ ಐಕ್ಯ ಮಂತ್ರವನ್ನು ಕೇಳಿದ ಕೂಡಲೇ ನಿಮಗೆಲ್ಲರಿಗೂ ಅನಿಸ್ತಿರ್ಬೋದು ಅಥವಾ ಪ್ರತಿಯೊಂದು ಧರ್ಮದ ಉಲ್ಲೇಖವನ್ನು ಕೊಟ್ಟಿದ್ದಾರೆ ಅಥವಾ ಎಲ್ಲರೂ ಒಂದೇ ಅನ್ನೋ ಒಂದು ಭಾವನೆ ಅಥವಾ ನಾವೆಲ್ಲರೂ ಒಂದೇ ಅನ್ನೋ ಒಂದು ಸೂಚನೆಯನ್ನು ಇಲ್ಲಿ ನೀಡಿದ್ದಾರೆ ಅನ್ನೋದೊಂದು ನಾನು ನಿಮ್ಗೆ ಅರ್ಥ ಆಗಿರ್ಬೇಕಂತೀನಿ. ಮತ್ತು ಈ ಸೇವೆ ಏನೈತಲ್ಲ ಪ್ರತಿಯೊಬ್ಬರು ಮಾಡಿ ನೋಡ್ರಿ. ಮತ್ತು ಇದ್ರದ ಅನುಭವವನ್ನು ಪಡ್ಕೊರಿ. ಈ ಅನುಭವ ಅಥವಾ ಈ ಸೇವೆ ಅತ್ಯಂತ ಸಣ್ಣ ಸೇವೆ ಐತೆ ಆದರೆ ಅತ್ಯಂತ ಪ್ರಭಾವಶಾಲಿ. ಮತ್ತು ನಮ್ಮ ಕುಟುಂಬದಾಗ ಸಂತೋಷವನ್ನು ನಮ್ಮ ಕುಟುಂಬಕ್ಕೆ ನಮ್ಗೆ ಏನು ಬೇಕಾಗಿತ್ತು ಸುಖ ಸಂತೋಷ ಅಷ್ಟೇ ಬೇಕಾಯ್ತು. ನಮ್ಮ ಕುಟುಂಬದ ಇರೋ ಪ್ರತಿಯೊಬ್ಬರು ಸದಸ್ಯರ ಏಳಿಗೆ ಯಶಸ್ಸಾಗಲಿ ಅವರು ಸುಖ ನೆಮ್ಮದಿಯಿಂದ ಇರಲಿ ಅನ್ನೋ ಒಂದು ಆಸೆ ಇರ್ತೈತೆ. ಅದಕ್ಕೆ ಎಷ್ಟೋ ಸಲ ನಾವು ಎಷ್ಟೋ ಪ್ರಯತ್ನಗಳು ಎಷ್ಟೋ ಉಪಾಯಗಳನ್ನ ಮಾಡ್ತಿರ್ತೇವೆ. ಆದರೆ ಸ್ವಾಮಿ ಸಮರ್ಥರ ಸೇವಾ ಮಾರ್ಗದಾಗ ಈ ಒಂದು ಸಣ್ಣ ಉಪಾಯವನ್ನು ಮಾಡಿ ನೋಡ್ರಿ. ಮತ್ತು ನಮ್ಮ ಕುಟುಂಬದಾಗ ಒಗ್ಗಟ್ಟು ಅನ್ನೋದನ್ನು ನಿರ್ಮಾಣ ಮಾಡೋದು ಎಲ್ಲರೂ ನಮ್ಮ ಕೈಯಾಗಿರ್ತೈತಿ. ಹಾಗಾಗಿ ಈ ಸೇವೆಯನ್ನು ಮಾಡಿರಿ. ಮತ್ತು ಈ ಸೇವೆ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೋದೇನು. ಮತ್ತು ಈ ಸ್ವಾಮಿ ಮಹಾರಾಜರಿ ಅಥವಾ ಈ ಸ್ವಾಮಿ ಸಮರ್ಥ ಅವ್ರ ಸೇವೆಯನ್ನು ಹೆಚ್ಚಿನ ಪ್ರಮಾಣದಾಗ ಪ್ರಸಾರ ಮಾಡಿರಿ. ಮತ್ತು ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿರಿ ಅನ್ಕೊತ ಇವತ್ತಿನ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವ್ರು ಸಮರ್ಪಣೆ ಮಾಡ್ತಿದ್ದೇನೆ. ಶ್ರೀ ಸ್ವಾಮಿ ಸಮರ್ಥ. ಹೊಸವಾಗಿ ಯಾರ್ಯಾರು ನೋಡ್ಕೋದಿರಲ್ಲ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಅದಕ್ಕಿಂತ ಹೆಚ್ಚಿನ ಅಥವಾ ಮಹತ್ವವಾಗಿ ಸ್ವಾಮಿ ಸೇವೆಯನ್ನು ಸ್ಟಾರ್ಟ್ ಮಾಡಿರಿ. ಸ್ವಾಮಿ ಸೇವೆಯನ್ನು ಕಷ್ಟದಾಗಿದ್ದವರಿಗೆ ಸ್ವಾಮಿ ಸೇವೆ ಬಗ್ಗೆ ತಿಳಿಸ್ಕೊಡ್ರಿ. ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ ಅನ್ಕೋತ ಇವತ್ತಿನ ಈ ಒಂದು ಸೇವೆಯನ್ನು ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡಿದವನು ಶ್ರೀ ಸ್ವಾಮಿ ಸಮರ್ಥ.